ನಾವಿವತ್ತು ಅನಂತಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹೋಗುವ ದಾರಿಗೆ ಈಗ ನನ್ನ ಮಾವನ ಮನೆಗೆ ಅಂದರೆ ಅಮ್ಮನ ಅಣ್ಣನ ಮನೆಗೆ ಬಂದಿದ್ದೇವೆ. ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಇನ್ನು ದೇವಸ್ಥಾನಕ್ಕೆ ಹೊರಡುದು. ಎಷ್ಟಾಗಿದ್ದವು? ಇದು ನನ್ನ ಅತ್ತೆಯ ಗಾರ್ಡನ್ ಆಯ್ತಾ. ನನ್ನ ಅತ್ತೆಗೆ ಗಾರ್ಡನಿಂಗ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ಒಂದೇ ಕಲರ್ ಇಪ್ಪದತ್ತೆ ಸುಮಾರು ಕಲರ್ ಇದು ಅಲ್ಲ, ಇದೆಲ್ಲ ಒಂದೇ ಅದು ಇದು ಒಂದೇ. ಇನ್ನೊಂದು ಕಲರ್ ನೀಡಿದ್ದು ಮತ್ತೆ ಹಿಂದೆ ಒಂದು ಬೆಳಿ ಹಾಕೊಂಡಿದ್ದು ಹಾಕಿಕೊಂಡು ಚಂದ ಜರ್ಬರ್ ಇದ್ದದ್ದು ಅದು ಈಗ ಮುಗಿದ್ದು. ಈ ಪಾರಿಜಾತ ಹೂವಿನ ಪರಿಮಳ ಉಂಟಲ್ಲ ನನಗೆ ತುಂಬಾ ಇಷ್ಟ. ಹಾಗೆ ನಾವಿಲ್ಲಿ ಬಂದ್ರೆ ಗಾರ್ಡನಲ್ಲಿ ಇಡೀ ಒಮ್ಮೆ ಆಚೆ ಈಚೆ ಸುತ್ತಾಡಿ ಬರುದು. ವಾವ್, ಬಣ್ಣ ನೋಡಿ. ಅದು ಹೊರಗಿತ್ತು, ಬೇಗ ಎದ್ದಿದಲ್ಲ. ಅಪ್ಪು ಬುಜೆ ಪಾನಿ ತೊಳೋದು ಮಧ್ಯಾಹ್ನ ಓತಪ್ಪ. ಎರಡು ಮೂರು ವೆರೈಟಿ ತಾವರೆ ಇದೆ ಇಲ್ಲಿ. ನವಿಲುಗಳೆಲ್ಲ ಆಚೆ ಈಚೆ ಹೋಗ್ತಾ ಉಂಟು. ಇಲ್ಲಿ ನವಿಲುಗಳು ಬೇಕಾದಷ್ಟು ಉಂಟು ನೋಡಿ, ಅಲ್ಲಿ ಮೇಲೆ ಹಾರ್ತಾ ಉಂಟೊಂದು. ಹೂವಿನ ಗಿಡಗಳಲ್ಲದೆ ಕೆಲವೆಲ್ಲ ತರಕಾರಿ ಗಿಡಗಳನ್ನು ಕೂಡ ನಟ್ಟಿದ್ದಾರೆ ಅತ್ತೆ. ಇದೊಂದು ಬಿಳಿ ಬಣ್ಣದ ಬದನೆ. ನಮ್ಮ ಮಂಗಳೂರು ಕಡೆಯ ಗುಳ್ಳ ಬದನೆಯಾಗಿ ಉಂಟು, ಆದರೆ ಬಣ್ಣ ಮಾತ್ರ ಬಿಳಿ. ಬಸಳೆ ಸೊಪ್ಪು, ಮಲಬಾರ್ ಸ್ಪಿನಾಚ್ ಅಂತ ಹೇಳ್ತಾರಲ್ಲ. ಈ ಬೆಂಗಳೂರು ಕಡೆಯಲ್ಲೆಲ್ಲ ಪಾಲಕ್ ಸೊಪ್ಪು ಹೇಗೋ, ಮಂಗಳೂರು ಕಡೆಯವರಿಗೆ ಬಸಳೆ ಅಂತ ಹೇಳಿದರೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಮಾಪಲ ಹುಳಿ ಅಥವಾ ಮಾದಲಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಾವು ಸಾಮಾನ್ಯವಾಗಿ ಉಪ್ಪಿನಕಾಯಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ನಿಂಬೆಯ ಜಾತಿಗೆ ಸೇರಿದ ಒಂದು ಕಾಯಿ ಇದು. ಆದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬ ಇದೆ. ಸ್ವಲ್ಪ ಹಣ್ಣಾದಾಗ ಇದನ್ನು ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗ್ತದೆ. ಸತ್ಯನಾರಾಯಣ ಪೂಜೆಯಲ್ಲೆಲ್ಲ ದೇವರಿಗೆ ಇಡುವಂತಹ ಒಂದು ವಿಶೇಷವಾದ ಫಲ ಅಂತ ಕೂಡ ಹೇಳ್ಬೋದು ಇದನ್ನು. ಇನ್ನೀಗ ಅನಂತಪುರ ದೇವಸ್ಥಾನಕ್ಕೆ ಹೊರಡುದು. ಇವತ್ತು ಅನಂತಪುರ ದೇವಸ್ಥಾನಕ್ಕೆ ಹೋಗೋದು ಅಂತ ಸಡನ್ ಆಗಿ ಪ್ಲ್ಯಾನ್ ಆಗಿರೋದು. ನವೀನ್ ಅವರ ಫ್ರೆಂಡ್ ಒಬ್ಬರು ಬ್ಯಾಂಗ್ಳೂರಿಂದ ಮಂಗಳೂರು ಟ್ರಿಪ್ಪಿಗೆ ಅಂತ ಬಂದಿದ್ದರು. ಹಾಗೆ ಅವರು ಅನಂತಪುರ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಆನ್ ದ ವೇ ಬರ್ತಾ ಇರುವಾಗ ನವೀನ್ ಹತ್ರ ಹೇಳಿದರು, ನಾವು ಅನಂತಪುರ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ ಅಂತ. ಹಾಗೆ ನವೀನ್ ನನ್ನ ಹತ್ರ ಹೇಳಿದರು, ನಾವು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರುವ. ಅವರನ್ನು ಮೀಟ್ ಆದಾಗೂ ಆಯಿತು, ಅದೇ ರೀತಿ ದೇವಸ್ಥಾನಕ್ಕೆ ಹೋದಾಗೂ ಆಯಿತು ಅಂತ. ಹೇಗೂ ನಾವು ಅನಂತಪುರ ದೇವಸ್ಥಾನಕ್ಕೆ ಹೋಗದೆ ಸುಮಾರು ದಿನ ಆಯಿತು. ಹಾಗೆ ಈಗ ಇಲ್ಲಿ ಬಂದಿದ್ದೇವೆ.
ನಮ್ಮ ಕಾಸರಗೋಡು ಜಿಲ್ಲೆಯ ಕೆರೆಯ ಮಧ್ಯದಲ್ಲಿ ಅಥವಾ ಸರೋವರದ ಮಧ್ಯದಲ್ಲಿ ಇರುವಂತಹ ಅನಂತಪುರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇದು ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವರ ಮೂಲ ಸ್ಥಾನ ಅನ್ನುವ ಒಂದು ನಂಬಿಕೆ ಕೂಡ ಉಂಟು. ಇಲ್ಲಿ ನೋಡಿ ಮೊಸಳೆ ಮಲಗಿಕೊಂಡಿರುವುದನ್ನು ನೀವು ಕಾಣ್ಬೋದು. ಈ ಮೊಸಳೆಯನ್ನು ಬಬಿಯಾ ಅಂತ ಕರೀತಾರೆ. 1945ರಲ್ಲಿ ಬ್ರಿಟಿಷರು ಈ ದೇವಸ್ಥಾನಕ್ಕೆ ದಾಳಿ ಮಾಡಲಿಕ್ಕೆ ಅಂತ ಬರ್ತಾರೆ. ಆಗ ಇಲ್ಲಿದ್ದ ಬಬಿಯಾ ಅನ್ನುವ ಮೊಸಳೆಯನ್ನು ಗುಂಡಿಕ್ಕಿ ಕೊಲ್ತಾರೆ. ಯಾರು ಆ ಮೊಸಳೆಯನ್ನು ಕೊಲ್ತಾನೋ ಆ ಬ್ರಿಟಿಷ್ ವ್ಯಕ್ತಿ ಹಾವು ಕಚ್ಚಿ ಸಾಯ್ತಾನೆ. ಆದರೆ ಅದರ ನಂತರ ಕೆಲವು ದಿನಗಳಲ್ಲಿ ಇನ್ನೊಂದು ಮೊಸಳೆ ಇದೇ ಕೆರೆಯಲ್ಲಿ ಪ್ರತ್ಯಕ್ಷ ಆಗ್ತದೆ. ಸತ್ತು ಹೋದ ಆ ಮೊಸಳೆ ಮತ್ತೆ ಹುಟ್ಟಿ ಬಂದಿದೆ ಅನ್ನುವ ಒಂದು ನಂಬಿಕೆಯಿಂದ ಆ ಮೊಸಳೆಯು ಮತ್ತೆ ಬಬಿಯಾ ಅನ್ನುವ ಹೆಸರಿನಿಂದ ಕರೆಯಲ್ಪಡ್ತದೆ. 2022 ಅಕ್ಟೋಬರಲ್ಲಿ ಆ ಮೊಸಳೆ ಕೂಡ ತನ್ನ ಪ್ರಾಣ ಬಿಡ್ತದೆ. ಅದರ ನಂತರ ಕೆಲವು ದಿನಗಳಲ್ಲಿ ಈಗ ನಾವಿಲ್ಲಿ ಕಾಣ್ತಾ ಇರುವ ಮೊಸಳೆ ಉಂಟಲ್ಲ, ಇದು ಪ್ರತ್ಯಕ್ಷ ಆಗ್ತದೆ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಬಬಿಯಾ ಮೊಸಳೆ ಯಾವುದೇ ಮಾಂಸಾಹಾರವನ್ನು ತಿನ್ನುವುದಿಲ್ಲ. ಅದರ ಬದಲಾಗಿ ಇಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ಅಥವಾ ನೈವೇದ್ಯವನ್ನು ಮಾತ್ರ ತಿಂದು ಬದುಕ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಉಂಟು. ನೋಡಿ, ಇಲ್ಲಿ ಕೆರೆಯಲ್ಲಿ ತುಂಬ ಮೀನುಗಳು ಕೂಡ ಕಾಣಬಹುದು. ತುಂಬ ಪ್ರಶಾಂತವಾದ ವಾತಾವರಣ, ಕೆರೆ ಮಧ್ಯದಲ್ಲಿ ದೇವಸ್ಥಾನ. ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಇದ್ದು ಹೋದರೂ ಸಾಕು, ಮನಸ್ಸಿಗೆ ತುಂಬ ಖುಷಿಯಾಗ್ತದೆ. ಧನುರ್ಮಾಸ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬಾಯ್.